प्रेस मीट है तो सर सब रहते सर, आप नहीं रहते सर प्रेस मीट। आपका बात बिल्कुल गलत है। क्यों बोले तो ऐसा कभी ऐसा नहीं होता, कभी कभी मैं नहीं रहता बोलो। ನಮಸ್ಕಾರಗಳನ್ನು ಹೇಳುತ್ತಾ ಈಗಾಗಲೇ ತಾವು ಪ್ರಶ್ನೆ ಮಾಡಿದ್ರಿ, ಜಿಲ್ಲಾಧ್ಯಕ್ಷರ ವತಿಯಿಂದ ಯಾವಾಗಲೂ ಸ್ಟೇಟ್ಮೆಂಟ್ ಬರೋಂಗಿಲ್ಲ ಹಾಗೆ ಹೀಗೆ ಅಂತಂದು. ಅರ್ಧಕ್ಕಿಂತ ಜಾಸ್ತಿ ಉತ್ತರ ಏನದ ನಮ್ಮ MP ಸಾಹೇಬರೇ ಏನಾದರೂ ತಮಗೆ ಕೊಟ್ಟಿದ್ದಾರೆ. ಕ್ಷುಲ್ಲಕ ಹೇಳಿಕೆಗಳಿಗೆ ನಾವು ಉತ್ತರ ಕೊಡಬಾರ್ದು. ಪ್ರತಿದಿನ ನಾವು ನೋಡ್ತಾ ಇದ್ದೀವಿ BJP ಅವರು ಏನದ ಅಂತ ಅವರು ಒಂದಿಲ್ಲ ಒಂದು ರೀತಿಯಿಂದ ಏನಾದರೂ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ. ಅದನ್ನು ನೋಡಿಬಿಟ್ಟೆ ನಾವೇನೋ ದಿನ ಒಂದು ವೇಳೆಗೆ ನಾವು ಅದಕ್ಕೆ ಏನೋ ಪ್ರತಿಕ್ರಿಯೆ ನೀಡಿದರೆ ಅದು ಹಾಗೇ ಕಂಟಿನ್ಯೂ ನಡೀತೆ ಅಂತ ನಾನು ಉದ್ದೇಶದಿಂದ ನಾವು ಅದಕ್ಕೆ ಮಹತ್ವ ಕೊಡಲಾರ್ದೇ ಏನಾದರೂ ಇದು ಮಾಡಿದ್ದೀವಿ. ಸುಮಾರು ಸಲ ಪ್ರತಿಯೊಂದು ವಿಷಯಕ್ಕೂ ನಮ್ಮ ಉಸ್ತುವಾರಿ ಮಂತ್ರಿಗಳ ಜೊತೆಗೆ ನಾನು ಪ್ರೆಸ್ ಮಾಡಿದ್ದೀನಿ. ಅದಾಗಿದ ಮೇಲೆ ನನಗೆ ಸಪ್ರೇಟಾಗಿ ಪ್ರೆಸ್ ಮಾಡೋದು ಅವಶ್ಯಕತೆ ಬಿದ್ದಿಲ್ಲ ಭಾಳಷ್ಟು ವಿಷಯಗಳಲ್ಲಿ. ತದನಂತರ ಕೆಲವು ವಿಷಯಗಳು ತಾವು ಹೇಳಿದಿರಿ. ಈಗ ಮೊನ್ನೆ GST ಬಗ್ಗೆ ಸಂಭ್ರಮಾಚರಣೆ ಅವ್ರು ಮಾಡ್ತಾ ಇದ್ದಾರೆ, ಅದ್ರ ಕ್ರೆಡಿಟ್ ನಮಗೆ ಸಿಗಬೇಕು ಅಂತ. ಹೌದು, ನಿಜ, ಅದು ನಾವು ಮಾಡಿಲ್ಲ, ಅದನ್ನು ನಾನು ಒಪ್ಕೊಳ್ತೀನಿ. ಅದು ಒಂದು ವಿಷಯಕ್ಕೆ ಏನಂದ್ರೆ ನಮಗೆ ಅನ್ನಿಸ್ತಾ ಇದೆ ಕರೆಕ್ಟ್ ಅಂತ ತಾವು ಹೇಳೋದು. ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ನಾವು ತಮಗೆ ಪತ್ರಿಕಾಗೋಷ್ಠಿ ಮಾಡಿ ನಿಮಗೆಲ್ಲ ಮಾಹಿತಿ ಕೊಡ್ತೇವೆ. ಧನ್ಯವಾದಗಳು. प्रेस मीट है तो सर सब रहते सर, आप नहीं रहते सर प्रेस मीट। आपका बात बिल्कुल गलत है। क्यों बोले तो ऐसा कभी ऐसा नहीं होता, कभी कभी मैं नहीं रहता बोलो। हमेशा प्रेस मीट रहे। जब ईश्वर खट्टे के साथ में आप 50 बार इंटरव्यू लिए और आज बोल रहे हैं आप नहीं आता बोल के। नहीं, आपको अकेले को कैसा मालूम होगा कि ಎಲ್ಲರಿಗೆಲ್ಲ ಗೊತ್ತಿದೆ ನಾನು पर्सनली समाज बंद। ठीक है, कोई बात नहीं है। आपको नहीं दिखे होंगे अलग बात है, लेकिन काफ़ी लोगों को मैं दिख चुका हूँ। ओके, थैंक यू।